ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 8. ತನ್ನನ್ನು ಪ್ರೀತಿಯಿಂದ ಸಾಕಿ ಸಲಹಿದ ದೀಕ್ಷಿತರ ಕುಟುಂಬದವರಿಗೆ ವಿಶ್ವನಾಥ ಕೃತಜ್ಞತೆ ತಿಳಿಸಿದರೆ ಅನ್ನಪೂರ್ಣ ಅವನನ್ನು ಎದೆಗಪ್ಪಿ ಸಂತೈಸಿದರು. ಅನ್ನಪೂರ್ಣ, ನೀನು ಹೆಸರಿಗೆ ತಕ್ಕಂತೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಸರಿ. ದೀಕ್ಷಿತರು ಹೆಂಡತಿನ ಹೊಗಳ್ದಾಗ ಅನ್ನಪೂರ್ಣಮ್ಮನವರ ಕೆನ್ನೆ ಕೆಂಪೇರ್ತು. ನಾಚಿಕೆಯಿಂದ ತಲೆ ತಗ್ಗಿಸಿ, ಸಾಕು ನಿಲ್ಲಿಸಿ, ನೀವು ನನ್ನನ್ನು ಹೊಗಳೋದಕ್ಕೆ ಶುರು ಮಾಡಿದರೆ ನಿಲ್ಲಿಸೋದೇ ಇಲ್ಲ. ಹೇ ವಿಶ್ವ, ಗುಡಿಗೆ ಹೋಗೋಕೆ ಇವತ್ತಿನ್ನೂ ಸಮಯ ಆಗಲಿಲ್ವೇನೋ ಅಂತ ವಿಶ್ವನಾಥನ ಮುಖವನ್ನೇ ದಿಟ್ಟಿಸಿದ್ರು. ಗಂಡ ಹೆಂಡತಿಯ ಸಂಭಾಷಣೆ ಮಕ್ಕಳಲ್ಲಿ ನಗು ತರಿಸಿತ್ತು. ಸರ್ವಮಂಗಳನೊಂದಿಗೆ ಸೇರ್ಕೊಂಡು ಮುಸಿ ಮುಸಿ ನಗ್ತಾ ಇದ್ದ ವಿಶ್ವನಾಥ ತನ್ನ ನಗುವನ್ನು ತಡ್ಕೊಂಡು, ತುಂಬ ಹೊತ್ತಾಗೋಯ್ತು ಅಮ್ಮೋರೆ ಅಂತ ದೀಕ್ಷಿತರತ್ತ ದೃಷ್ಟಿ ಹಾಯಿಸ್ದ. ದೀಕ್ಷಿತರು ಸರಿ ಸರಿ ಅಂತ ಹೆಂಡತಿಯನ್ನು ನೋಡಿ ಕಣ್ಣಲ್ಲೇ ನಗು ಬೀರಿ ಮಗಳಿಗೊಂದು ಮುತ್ತನಿಟ್ಟು, ವಿಶ್ವ ಅಂತ ಗುಡಿ ಕಡೆ ಹೆಜ್ಜೆ ಹಾಕಿದ್ರು. ವಿಶ್ವನಾಥ ಸರಿ ಅಪ್ಪೋರೆ ಅಂತ ಅದಾಗಲೇ ಅಣಿ ಮಾಡಿಟ್ಟಿದ್ದ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಅನ್ನಪೂರ್ಣಮ್ಮ ಹಾಗೂ ಸರ್ವಮಂಗಳನಿಗೆ ತಿಳಿಸಿ ದೀಕ್ಷಿತರನ್ನು ಹಿಂಬಾಲಿಸ್ದ. ಅವರು ಅತ್ತ ಹೋಗ್ತಿದ್ದ ಹಾಗೆ ದೀಕ್ಷಿತರ ಮನೆಗೆ ಬಂದ ಸರಸ್ವತಿ ಸೀದಾ ಅಡುಗೆ ಕೋಣೆಗೆ ತೆರಳಿ, ಅಮ್ಮ, ಸರ್ವ ಎಲ್ಲಿ ಕಾಣ್ತಾ ಇಲ್ವಲ್ಲ, ಇವತ್ತೇನು ಅವಳು ಶಾಲೆಗೆ ಬರೋದಿಲ್ವಂತ ಅಂತ ಕೇಳ್ತಿದ್ದ ಹಾಗೆ ಇತ್ತಲಿನಲ್ಲಿದ್ದ ಸರ್ವಮಂಗಳ ಆಚೆ ಬದಿಯಿಂದ ಅಡುಗೆ ಮನೆಯ ಕಿಟಕಿಯಲ್ಲಿ ಇಣುಕುತ್ತಾ, ಬಂದೆ ಸರು, ಶಾಲೆಗೆ ಇನ್ನೂ ಸಮಯ ಇತ್ತಲ್ವಾ, ಅದಕ್ಕೆ ಗಿಡಗಳಿಗೆ ನೀರಾಯಿಸ್ತಾ ಇದ್ದೆ ಅಂತ ಒಳ ಬಂದು ಶಾಲಾ ಚೀಲ ತಗೊಂಡು ಸರಸ್ವತಿಯೊಂದಿಗೆ ತನ್ನ ಶಾಲೆಯ ದಾರಿ ಹಿಡಿದ್ಲು. ವಿಶ್ವನಾಥ ಪಕ್ಕದ ನಾಗೇನಹಳ್ಳಿಯ ಹುಡುಗ. ಅವನಿಗೆ 6 ವರ್ಷ ಇದ್ದಾಗ ಅವನ ತಂದೆ ಗೋಪಾಲ ಭಟ್ಟ ಹಾಗೂ ತಾಯಿ ರುಕ್ಮಿಣಿ ನಾಗೇನಹಳ್ಳಿಯ ಜಾತ್ರೆಯ ದಿನದಂದು ಹೊಳೆಯಲ್ಲಿ ಕಾಲು ಜಾರಿ ದೈವದೀನರಾಗಿದ್ರು. ತಂದೆ ತಾಯಿನ ಕಳ್ಕೊಂಡಿದ್ದ ವಿಶ್ವನಾಥ ತುತ್ತು ಅನ್ನಕ್ಕಾಗಿ ಪರದಾಡ್ತಾ ಇದ್ದ. ಅದೇ ಸಮಯದಲ್ಲಿ ಯಾವುದೋ ಕೆಲಸದ ನಿಮಿತ್ತ ನಾಗೇನಹಳ್ಳಿಗೆ ತೆರಳಿದ್ದ ನರಹರಿ ದೀಕ್ಷಿತ್ರಿಗೆ ಅವನ ವಿಷಯ ತಿಳಿದು ಅವನನ್ನ ತಮ್ಮ ಮನೆ ಕರ್ಕೊಂಡು ಬಂದು ಸ್ವಂತ ಮಗನಂತೆ ಸಾಕತೊಡಗಿದ್ರು. 2 ವರ್ಷದ ಮಗು ಸರ್ವಮಂಗಳನನ್ನು ಮಡಿಲಲ್ಲಿ ಆಡಿಸುತ್ತಿದ್ದ ಅನ್ನಪೂರ್ಣಮ್ಮ ವಿಶ್ವನಾಥನನ್ನು ತಮ್ಮ ಮಗ ಅಂತಾನೆ ಸ್ವೀಕರಿಸಿ ಅವನಿಗೂ ತಾಯಿಯ ಪ್ರೀತಿಯನ್ನು ಧಾರೆ ಎರೆದ್ರು. ಎಷ್ಟೋ ಬಾರಿ ವಿಶ್ವನಾಥನನ್ನು ಕೂಡ ಶಾಲೆ ಕರ್ಕೊಂಡು ಹೋಗಿ ಕೂರಿಸ್ಬಂದ್ರು ವಿಶ್ವನಾಥ ಮಾತ್ರ ಅಳ್ತಾ ದೀಕ್ಷಿತರ ಹಿಂದೆನೇ ಓಡ್ ಬರ್ತಿದ್ದ. ಮಗಳು ಸರ್ವಮಂಗಳ ಶಾಲೆಗೆ ಹೋಗುವಂತಾದಾಗ್ಲೂ ವಿಶ್ವನಾಥನನ್ನು ಶಾಲೆಗೆ ಸೇರಿಸೋದಕ್ಕೆ ಹರಸಾಹಸಪಟ್ಟು ಸಾಕಾಗಿತ್ತು. ಕೊನೆಗೂ ವಿಶ್ವನಾಥನ ಹಠವೇ ಗೆದ್ದಿತ್ತು. ದೀಕ್ಷಿತರು ಅವನನ್ನು ಶಾಲೆಗೆ ಸೇರಿಸೋ ಯೋಚನೆ ಕೈಬಿಟ್ಟು ತಮ್ಮ ಜೊತೆನೇ ಗುಡಿ ಪೂಜೆಗೆ ಕರ್ಕೊಂಡೋಗೋದಕ್ಕೆ ಪ್ರಾರಂಭಿಸಿದ್ರು. ಅವನಿಗೆ 8 ವರ್ಷ ತುಂಬಿದಾಗ ದೀಕ್ಷಿತ ದಂಪತಿಗಳು ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಅವನಿಗೆ ಉಪನಯನ ಸಂಸ್ಕಾರ ಮಾಡಿ ಶಾಸ್ತ್ರ ಸಂಪ್ರದಾಯಗಳನ್ನು ಕಲಿಸಿ ಸಂಸ್ಕಾರವಂತನನ್ನಾಗಿ ಬೆಳೆಸಿದ್ರು. ರಾಮುಹಳ್ಳಿಯ ಗುಡ್ಡದ ತಪ್ಪಲಿನಲ್ಲಿದ್ದ ಶ್ರೀರಾಮ ಗುಡಿಯ ಅರ್ಚಕರ ಸ್ಥಾನ ನರಹರಿ ದೀಕ್ಷಿತರಿಗೆ ಅವರ ಪೂರ್ವಜರಿಂದ ಬಂದ ಬಳುವಳಿಯಾಗಿತ್ತು. ಅವರ ಅಜ್ಜ ವಾದಿರಾಜ ದೀಕ್ಷಿತರು ತಂದೆ ರಾಘವಾನಂದ ದೀಕ್ಷಿತರ ತರುವಾಯ ವೇದಾಧ್ಯಯನ ಮಾಡಿಕೊಂಡು ಎಲ್ಲ ವಿಧಿವಿಧಾನಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದ, ಸಕಲ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದ, ಮಂತ್ರಗಳನ್ನು ತಪ್ಪಿಲ್ಲದೆ ಉಚ್ಚರಿಸುತ್ತಿದ್ದ ನರಹರಿ ದೀಕ್ಷಿತರ ಪಾಲಾಗಿತ್ತು. ಗುಡಿ ಪೂಜೆ ಹಾಗೂ ಅದರ ಎಲ್ಲ ಉಸ್ತುವಾರಿ ನರಹರಿ ದೀಕ್ಷಿತರ ಬೆನ್ನಿಗಿತ್ತು. ನರಹರಿ ದೀಕ್ಷಿತರು ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಾಯಂಕಾಲ 3 ಹೊತ್ತು ಗುಡಿಗೆ ಹೋಗಿ ಶ್ರೀರಾಮದೇವರಿಗೆ ತ್ರಿಕಾಲ ಪೂಜೆ ಸಲ್ಲಿಸೋದು ದಿನದ ವಾಡಿಕೆಯಾಗಿತ್ತು. ದೀಕ್ಷಿತರು ಗುಡಿ ಪೂಜೆನ ವಹಿಸ್ಕೊಂಡಿರೋದು ಅಗ್ರಹಾರದವರಿಗೆ ಸಂತೋಷದ ವಿಚಾರವೇ ಆಗಿದ್ರೂ ಜಾತಿ ಜಾತಿಗೆ ವೈರಿ, ನಾಯಿ ನಾಯಿಗೆ ವೈರಿ ಅನ್ನೋ ಹಾಗೆ ದೀಕ್ಷಿತರ ಕುಟುಂಬದವರ ಮೇಲೆ ಕೇವಲ ದ್ವೇಷ, ಅಸೂಯೆಯನ್ನೇ ಬೆಳೆಸ್ಕೊಂಡಿದ್ದ ಯಜ್ಞೇಶ ಜೋಯಿಸರಿಗೆ ಆ ವಿಷಯವನ್ನು ಅರಗಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಎಲ್ಲ ಕ್ಷೇತ್ರದಲ್ಲಿಯೂ ರಾಜಕೀಯ ಇದ್ದಂತೆ ಗುಡಿಯ ವಿಚಾರದಲ್ಲೂ ಹಲವು ಬಾರಿ ಹಸ್ತಕ್ಷೇಪ ಮಾಡಿ
ಯಜ್ಞೇಶ ಜೋಯಿಸರು ದೀಕ್ಷಿತರಿಂದ ಅರ್ಚಕರ ಸ್ಥಾನವನ್ನು ತಮ್ಮದಾಗಿಸಿಕೊಳ್ಳಲು ಹರಸಾಹಸಪಟ್ಟು ಸೋತಿದ್ರು. ಮೊದಲಿನಿಂದಲೂ ದೀಕ್ಷಿತರ ವಂಶದ ಮೇಲೆ ಕೆಂಡ ಕಾರುತ್ತಿದ್ದ ಜೋಯಿಸ್ರು ಅರ್ಚಕರ ಸ್ಥಾನ ತಮಗೆ ದಕ್ಕಿಲ್ವಲ್ಲ ಅಂತ ಅವರ ಮೇಲಿನ ದ್ವೇಷ ಇಮ್ಮಡಿಯಾಗಿತ್ತು. ಹೇಗಾದ್ರೂ ಮಾಡಿ ಅವರ ಸ್ಥಾನವನ್ನು ಕಿತ್ತುಕೊಳ್ಳೇಬೇಕು ಅಂತ ಹೆಣಗಾಡುತ್ತಿದ್ದ ಅವರ ವಿಷಯ ದೀಕ್ಷಿತರಿಗೂ ತಿಳಿದಿದ್ರು. ಸಹಾನುಭೂತಿಗಳಾಗಿದ್ದ ಅವರು ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಮೌನವಾಗಿದ್ರು. ಹೀಗೆ ದಿನಗಳು ಸಾಗ್ತಾ ಇರುವಾಗ ಒಮ್ಮೆ ಹಳ್ಳಿಯಲ್ಲಿ ಪಟ್ಟಣದಿಂದ ಬಂದ ಯಾರೋ ಒಬ್ಬಾತ ಹೊಸ ಫೋಟೋ ಸ್ಟುಡಿಯೋ ತೆರೀತಿದ್ದಾರೆ ಅನ್ನೋ ಸುದ್ದಿ ಕ್ಷಣ ಮಾತ್ರದಲ್ಲಿ ಹಳ್ಳಿಯ ಪ್ರತಿಯೊಂದು ಮನೆಯವರನ್ನು ತಲುಪಿತ್ತು. ಅಂದಿನ ಕಾಲದಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂದರೆ ದೂರದ ಪೇಟೆಗೆ ಹೋಗಬೇಕಾದ ಅನಿವಾರ್ಯತೆ ಇದ್ದಿದ್ದರಿಂದ ಈಗ ತಮ್ಮ ಹಳ್ಳಿಲೇ ಹೊಸ ಫೋಟೋ ಸ್ಟುಡಿಯೋ ತೆರೀತಾ ಇರೋ ವಿಷಯ ಕೇಳಿ 13 ವರ್ಷದ ಸರ್ವಮಂಗಳ ಹಠ ಮಾಡಿ ತನ್ನ ತಂದೆ ತಾಯಿ ಹಾಗೂ ವಿಶ್ವನಾಥನನ್ನು ಕರ್ಕೊಂಡು ಫೋಟೋ ಸ್ಟುಡಿಯೋದ ಬಳಿ ಬಂದಿದ್ಲು. ವಿಷಯ ತಿಳಿತಾ ಇದ್ದಂತೆ ಯಾವುದೋ ಚಮತ್ಕಾರ ನೋಡಲು ಬಂದವರಂತೆ ಸಾಲುಗಟ್ಟಿ ನಿಂತಿದ್ದ ಹಳ್ಳಿಯ ಜನರನ್ನು ಕಂಡ ಸರ್ವಮಂಗಳ ಅವರನ್ನೆಲ್ಲ ಹಿಂದಕ್ಕಟ್ಟಿ ತಾನೇ ಮೊದಲು ಫೋಟೋ ತೆಗೆಸ್ಕೊಳ್ಬೇಕು ಅಂತ ಹಠ ಮಾಡಿಕೊಂಡು ಸ್ಟುಡಿಯೋದೊಳಗೆ ನುಗ್ಗಿದ್ಲು. ದೀಕ್ಷಿತರ ಕುಟುಂಬದ ಬಗ್ಗೆ ತಿಳಿದಿದ್ದ ಹಳ್ಳಿಗರು ಸರ್ವಮಂಗಳನನ್ನು ದೂಷಿಸ್ತೆ, ತುಂಟ ಹುಡುಗಿ, ಎಲ್ಲದಕ್ಕೂ ಹಠ ಮಾಡ್ತಾಳೆ, ನಾವು ಇನ್ನೂ ಸ್ವಲ್ಪ ಹೊತ್ತು ಕಾಯ್ತೀವಿ, ನೀನು ಹೋಗವ್ವ, ಮೊದಲು ಪಟ ತೆಗೆಸ್ಕಣ್ಬಾ ಅಂದಾಗ ದೀಕ್ಷಿತರು ಅವ್ರಿಗೆ ಕೈ ಮುಗಿದು ಕೃತಜ್ಞತೆ ತಿಳಿಸಿದ್ರು. 3 ದಿನಗಳ ಬಳಿಕ ಭಾವಚಿತ್ರ ಕೊಡೋದಾಗಿ ಹೇಳಿದ ಅಂಗಡಿಯವನ ಮಾತುಗಳನ್ನು ಕೇಳಿ ಬಹಳ ಸಂತೋಷದಿಂದ ಹೊರಬಂದ ಸರ್ವಮಂಗಳ ಹಳ್ಳಿಯ ಜನಕ್ಕೆಲ್ಲ ಮತ್ತೊಮ್ಮೆ ಕೃತಜ್ಞತೆ ತಿಳಿಸಿ ಅಪ್ಪ ಅಮ್ಮ ಹಾಗೂ ವಿಶ್ವನಾಥನೊಂದಿಗೆ ಮನೆಗೆ ಹಿಂದಿರುಗೋ ಮುನ್ನ ಸಾಲಿನಲ್ಲಿ ನಿಂತಿದ್ದ ಜಲಜಾಕ್ಷಮ್ಮ, ಏನಮ್ಮ ಸರ್ವಮಂಗಳ, ಇವತ್ತು ಸೋಮವಾರ ಅನ್ನೋದು ನೆನಪಿದ್ಯಾ ಅಂದರು. ಅವಳು ನಗುತ್ತಾ, ಹೌದು ನೆನಪಿದೆ, ಯಾಕೆ, ಏನು ವಿಷಯ ಅಂತ ಅರ್ಥವಾಗದವಳಂತೆ ಅವರ ಮುಖವನ್ನೇ ನೋಡಿದ್ಲು. ಯಾಕವ್ವ, ಇವತ್ತು ಶ್ರೀರಾಮನ ಗುಡಿನಾಗೆ ಭಜನೆ ಇಲ್ವಾ ಅವರಂದಾಗ, ಹೋ ನೀವು ಅದ್ರ ಬಗ್ಗೆ ಹೇಳ್ತಿದ್ರಾ, ಯಾವತ್ತಾದರೂ ಶ್ರೀರಾಮನ ಭಜನೆ ತಪ್ಪಿಸೋದಕ್ಕೆ ಆಗತ್ತಾ, ಈ ಫೋಟೋ ಗಲಾಟೆ ಮಧ್ಯೆ ಅದನ್ನು ಮರ್ತಿದ್ದೀನಿ ಅಂದ್ಕೊಂಡ್ರಾ, ಹಾಗೇನಿಲ್ಲ, ನೀವೆಲ್ಲರೂ ಇವತ್ತಾದರೂ ಗುಡಿಗೆ ಬರ್ತಿದ್ದೀರ ತಾನೇ. ಸರ್ವಮಂಗಳ ಅನುಮಾನದಿಂದ ಪ್ರಶ್ನಿಸಿದಾಗ ಜಲಜಾಕ್ಷಮ್ಮನವರನ್ನು ಸೇರಿಸಿ ಕೆಲವರು ಆಶ್ಚರ್ಯದಿಂದ ದೀಕ್ಷಿತರನ್ನೇ ದಿಟ್ಟಿಸಿದ್ರು. ಅವರೆಲ್ಲರ ಮುಖಚರ್ಯೆ ದೀಕ್ಷಿತರಿಗೂ ಅರ್ಥವಾಯಿತು. ಸರ್ವಮಂಗಳ ಮತ್ತೇನನ್ನೋ ಮಾತನಾಡೋ ಮುಂಚೆನೆ ಬರ್ತಾರೆ ಬಾರವ್ವ, ತಡ ಆಗತ್ತೆ ಅಂತ ಜಲಜಾಕ್ಷಮ್ಮನವರ ಮುಖ ನೋಡಿ ನಾವಿನ್ ಬರ್ತೀವಿ ಅಂತ ತಮ್ಮ ದಾರಿ ಹಿಡಿದ್ರು. ಎಲ್ಲೆಡೆಯೂ ಮೂಢನಂಬಿಕೆಯ ಮೈ ತಳೆದು ನಿಂತಿದ್ದ ಕಾಲ ಅದು. ಹಿರಿಯರು ಯಾವುದೋ ಹಿತದೃಷ್ಟಿಯಿಂದ ಮಾಡಿದ ಸಂಪ್ರದಾಯಗಳೆಲ್ಲ ಓದು ಬರಹ ತಿಳಿಯದ ಮೂಢರ ಕೈ ಕೆಳಗೆ ಸಿಲುಕಿ ಮೌಢ್ಯತೆ ತಾಂಡವವಾಡ್ತಿತ್ತು. ಶಾಲೆ, ಆಸ್ಪತ್ರೆ ಇನ್ನಿತರ ಅವಶ್ಯಕತೆಗಳನ್ನು ಪೂರೈಸೋ ಸಲುವಾಗಿ ಒಂದೊಂದೇ ಕಟ್ಟಡಗಳು ರಾಮುಹಳ್ಳಿಲಿ ತಲೆ ಎತ್ತುತ್ತಾ ಇದ್ರು. ಅಷ್ಟೋ ಇಷ್ಟೋ ತಿಳ್ಕೊಂಡಿದ್ದ ಕೆಲವು ಮಂದಿಗಷ್ಟೇ ಆ ಕಟ್ಟಡಗಳು ಸೀಮಿತವಾಗಿದ್ವು. ಏನಾದರೂ ಕಾಯಿಲೆಗೆ ತುತ್ತಾದಾಗ ಇಂಗ್ಲಿಷರ ಮೆಡಿಸನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಹಿಂಜರಿತಾ ಇದ್ದವರು ಅವುಗಳಿಂದ ಇರೋ ಪ್ರಾಣಕ್ಕೂ ಕುತ್ತು ಅಂತ ಮೊದಲೇ ನಿರ್ಧರಿಸಿ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಿದ್ದು ದೈವದ ಮೊರೆ ಮಾತ್ರ. ಕೋಮುವಾದಿಗಳಾಗಿದ್ದ ರಾಮುಹಳ್ಳಿಯ ಜನರು ಜಾತಿ ಧರ್ಮಗಳಿಗೆ ಅನುಸಾರವಾಗಿ ತಮ್ಮ ತಮ್ಮಲ್ಲಿಯೇ ಗುಂಪು ಪಂಗಡಗಳನ್ನು ಕಟ್ಕೊಂಡು ತಮ್ಮದೇ ಆದ ದೇವಸ್ಥಾನ ಗುಡಿಗಳನ್ನು ಸ್ಥಾಪಿಸಿಕೊಂಡಿದ್ರು. ಅಗ್ರಹಾರದ ಜನರಿಗೆ ಬೆಟ್ಟದ ತಪ್ಪಲಿನಲ್ಲಿದ್ದ ಶ್ರೀರಾಮನ ಗುಡಿ ಸೀಮಿತವಾಗಿದ್ದರೆ ಹಳ್ಳಿಯ ಇತರರೆಲ್ಲರೂ ತಮ್ಮ ತಮ್ಮ ಪಂಗಡಗಳಿಗೆ ಅನುಗುಣವಾಗಿ ಮಾರಮ್ಮ, ಉಡಿಸಲಮ್ಮ ಅಂತ ಇತ್ಯಾದಿ ಕಲ್ಲಿನ ವಿಗ್ರಹಗಳಿಗೆ ಒಂದೊಂದು ಗುಡಿಗಳನ್ನು ಕಟ್ಟಿ ಪೂಜೆ ಮಾಡ್ತಿದ್ರು. ಹಲವು ವರ್ಷಗಳ ಹಿಂದೆ ಕೋಮುವಾದದಿಂದ ಮನೆ ಮನೆಗೂ ಬೆಂಕಿ ಇಡ್ತಾ ಇಡೀ ಹಳ್ಳಿಯೇ ಬೆಂಕಿ ಹತ್ತಿಸ್ಕೊಂಡು ಸ್ಮಶಾನವಾದಂತಾಗಿತ್ತು. ಕಾಲ ಕಳೆದಂತೆ ಹಳ್ಳಿಯ ಪ್ರಜ್ಞಾವಂತ ಹಿರಿಯರು ಅನ್ನಿಸ್ಕೊಂಡವರು ಒಂದೆಡೆ ಸೇರಿ ನಾವೇ ಜಗಳ ಮಾಡಿಕೊಂಡು ಮನೆಗಳಿಗೆ ಬೆಂಕಿ ಇಟ್ಟರೆ ಊರು ಉಳಿಯೋದಕ್ಕೆ ಸಾಧ್ಯನಾ ಅಂತ ತೀರ್ಮಾನಿಸಿ
ಇನ್ಮುಂದೆ ಯಾವ ಜಾತಿ ಪಂಥದವರೇ ಆಗಲಿ ಹೀಗೆ ಒಬ್ರಿಗೊಬ್ರು ಕಚ್ಚಾಡೋದನ್ನು ನಿಲ್ಲಿಸಿ ನಿಮ್ಮ ಹೊಡೆದಾಟ ಬಡಿದಾಟಗಳಿಂದ ದೂರವಿರಬೇಕು. ಹಾಗೆ ಎಲ್ಲ ಜನಾಂಗದವರು ಅವರವರ ಇಷ್ಟಕ್ಕೆ ಅನುಗುಣವಾಗಿ ತಮ್ಮದೇ ಆದ ಗುಡಿಗಳನ್ನು ಕಟ್ಕೊಂಡು ಪೂಜಿಸ್ಬೋದು. ಒಬ್ಬರು ಮತ್ತೊಬ್ಬರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಆದರೆ ಊರಿಗೆ ಯಾರಿಂದಲೇ ಕೆಡುಕುಂಟಾದರೂ, ಆಚಾರ ವಿಚಾರಗಳಿಗೆ ಧಕ್ಕೆಯುಂಟಾದಾಗ ಊರಿನ ಪ್ರತಿಯೊಬ್ಬರಿಗೂ ಅದನ್ನು ವಿರೋಧಿಸೋ ಹಾಗೂ ಶಿಕ್ಷಿಸೋ ಅಧಿಕಾರ ಇರುತ್ತೆ ಅಂತ ತೀರ್ಮಾನ ತಗೊಳ್ಳಾಯಿತು. ಅಂದಿನಿಂದ ರಾಮುಹಳ್ಳಿ ಮೊದಲಿನಂತೆ ಗದ್ದಲವಿಲ್ಲದೆ ಶಾಂತಿಯ ಸೂರಾಯಿತು. ಈಗ ರಾಮುಹಳ್ಳಿಲಿ ಯಾವುದೇ ಹೊಡೆದಾಟ ಬಡಿದಾಟಗಳಿಲ್ದಿದ್ರೂ ಮೂಢನಂಬಿಕೆ ಅನ್ನೋದು ಬಲವಾಗಿಯೇ ಬೆಳೆದು ನಿಂತಿತ್ತು. ಇತ್ತ ಸಾಯಂಕಾಲದ ಸಂಧ್ಯಾ ವಂದನೆ ಮುಗಿಸಿದ ದೀಕ್ಷಿತರು ಹಾಗೂ ವಿಶ್ವನಾಥ ದೇವರಿಗೆ ಪೂಜೆ ಸಲ್ಲಿಸಿ ಅನ್ನಪೂರ್ಣಮ್ಮ ಹಾಗೂ ಸರ್ವಮಂಗಳನನ್ನು ಕರ್ಕೊಂಡು ದೇವಸ್ಥಾನದತ್ತ ತೆರಳಿದ್ರು. ಶ್ರೀರಾಮನ ದರ್ಶನವು ಅಗ್ರಹಾರದ ಜನರಿಗಷ್ಟೇ ಸೀಮಿತವಾಗಿದ್ದರಿಂದ ದೇವಾಲಯದ ಗರ್ಭಗುಡಿನ ಹೊರತುಪಡಿಸಿ ದೇವಾಲಯದ ಪ್ರಾಂಗಣದವರೆಗೂ ಅಗ್ರಹಾರದ ಪ್ರತಿಯೊಬ್ಬರಿಗೂ ಅವಕಾಶ ನೀಡಲಾಗಿತ್ತು. ಪ್ರತಿ ಸೋಮವಾರದಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸೋ ಮುನ್ನ ಸರ್ವಮಂಗಳ ಪ್ರಭು ಶ್ರೀರಾಮಚಂದ್ರನಿಗೆ ತನ್ನ ಮಧುರ ಕಂಠದಿಂದ ಗಾನಾಮೃತವನ್ನು ಅರ್ಪಿಸ್ತಾ ಇದ್ಲು. ಅವಳ ಕಂಠದಿಂದ ಸುಮಧುರ ಸಂಗೀತ ಹೊರಬರ್ತಿದ್ದ ಹಾಗೆ ಗರ್ಭಗುಡಿಯಲ್ಲಿ ಪ್ರಕಾಶಮಾನವಾದ ಬೆಳಕು ಚೆಲ್ಲಿದಂತೆ ಭಾಸವಾಗ್ತಿತ್ತು. ಅವಳು ಒಂದೊಂದು ಸಾಲುಗಳನ್ನು ಹಾಡುತ್ತಾ ಹೋದಂತೆಲ್ಲ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭುವೇ ಪ್ರತ್ಯಕ್ಷನಾಗಿ ದರ್ಶನ ನೀಡ್ತಿದ್ದಾನೇನೋ ಅಂತ ಎಲ್ಲರೂ ಕಣ್ಣು ಮುಚ್ಚಿ ಭಗವಂತನಲ್ಲಿ ಧ್ಯಾನಾಸಕ್ತರಾಗ್ತಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿಯೇ ಸ್ಥಾಪಿಸಲ್ಪಟ್ಟ ರಂಗಮಂಟಪದಲ್ಲಿ ಸರ್ವಮಂಗಳ ಶ್ರೀರಾಮನ ಸೇವೆಗೆ ಸಿದ್ಧಳಾದ್ಲು. ಅವಳು ಸ್ವರಗಳನ್ನು ಹಾಡಿ ಆಲಾಪವನ್ನು ಪ್ರಾರಂಭಿಸ್ತಾ ಇದ್ದಂತೆ ಅವಳ ಆಲಾಪನೆಗೆ ನೆರೆದಿದ್ದವರೆಲ್ಲರೂ ತಲೆದೂಗಿದ್ರು. ಮಿತ್ರರೇ, ಜಲಜಾಕ್ಷಮ್ಮನೊಡನೆ ಮಾತೆಗಿಳಿದಿದ್ದ ಸರ್ವಮಂಗಳನ ಮಾತುಗಳನ್ನು ದೀಕ್ಷಿತರು ಯಾಕೆ ತಡೆದ್ರು ಅನ್ನೋ ಕಾರಣ ಸರ್ವಮಂಗಳನಿಗೆ ತಿಳಿಯುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.